ನೋಡು, ನಿನಗೂ ಹೇಳಕತ್ತನ, ನನ್ನ ಕೊಲೆಗಾರನ ಮಾಡಕ್ಕೆ ಹೋಗ್ಬೇಡ. ಇವಾಗ ಹೇಳಕತ್ತನ, ತಲೆ ಕೆಟ್ರ ನಿನ್ನನ್ನು ಕೊಲ್ಲಕ್ಕೂ ನಾನು ಹೆಸಲ್ಲ, ಕೊಲೆ ಮಾಡೋಕ್ಕೂ ನಾನು ಹೆಸಲ್ಲ. ಆಮೇಲೆ ನೀನು ಜೀವನ ಕಳ್ಕೋಬೇಕಾಗ್ತದ. ಏನು ಹೇಳು? ಜೀವನ ಕಳ್ಕೋಬೇಕಾಗ್ತದ. ಏನು ಅಂಜಿಕೆ ತೋರ್ಸತ್ತಿದಿ? ಚಾಕು ಹಿಡ್ಕೊಂಡ ಅಂತೇಳಿ ನೀನು ಚಾಕು ಹಿಡ್ಕೊಂಡ್ರೆ ನಾವೆಲ್ಲ ಹೆದರ್ತಾವ ಅಂತ ಅನ್ಕೊಂಡ್ಬಿಟ್ಟೇನು? ನೀನು ಹಿಡ್ಕೊಂಡ ತಕ್ಷಣ ಹೆದ್ರಕ ನಾನೇನು ಕೈಗೇನ ಬಳಿ ತಡ್ಕೊಂಡು ಕುಂತೇನಂತ ಅನ್ಕೋಬೇಡ. ನಾನು ಒಂದು ಹೆಣ್ಣಾಗಿರ್ಬೋದು, ಆದ್ರೆ ಇದಕ್ಕೆಲ್ಲ ಏನು ಮಾಡಬೇಕು, ಹೇಗೆ ನಿನಗೆ ಸರಿ ತಾರಿಗೆ ತೊಗೊಂಡು ಬರಬೇಕು ಅನ್ನೋದು ನಂಗೆ ಚಂದಾಗ ಗೊತ್ತೈತಿ. ನಿಂಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಇವೇನೋ ಮಾಡುವಂಗ ಅದಾನ. ಅತ್ತೆ ಏನಾರು ಜೋರು ಮಾತಾಡ್ರೆ ಇವ್ನು ಚಾಕು ಚುಂಚುವಂಗೆ ಕಾಣಕತ್ತಾನ. ಇವ್ನ ಮುಖ ನೋಡಿದ್ರೆ ಇವ್ನು ಸುಮ್ಮನೆ ಹೋಗೋ ಜಾಯಮಾನ್ದಾಗಿದ್ದಂಗಿಲ್ಲ. ಇದು ಹೋಗಿ ನಾನು ತಡಿಲೇಬೇಕು, ಇಲ್ಲ ಅಂದ್ರೆ ಇನ್ನೂ ಏನೇನು ಹಾಕತ್ತ ಏನ. ಅಯ್ಯೋ ದೇವ್ರ, ನೀನೇ ಕಾಪಾಡಪ್ಪ. ಬಾಯಿ ಮುಚ್ಚೆ ಸಾಕು. ಹೋಗೋರು ಬರೋರು ಮುಂದೆಲ್ಲ ಕೈ ಹಿಡ್ಕೊಂಡನ ಮಾಡ್ಕೊಂಡನ ಅಂತ ಹೇಳಿ ನಾಟಕ ಮಾಡ್ತಿದ್ದಿ. ಹಾಂ, ಯಾಕೋ ಭಾಳ ಮಾತಾಡಕತ್ತಿದ್ದಿ. ನಿನ್ನ ಕೈ ಇಷ್ಟೆಲ್ಲ ಕುಮ್ಮಕ್ಕೆ ಯಾರು ಕೊಡಕತ್ತಾರ? ಹಾಂ, ಮೊದಲ ಏನೋ ಹೇಳಿದ್ರು ನಾಯಿ ಹಂಗೆ ತಿಳ್ಕೊಂತ ಬಿದ್ದಿರ್ತಿದ್ದಿ. ಈಗ ನಿನ್ನ ಗಂಡು ಬಂದಾನಂತ ಹೇಳಿ ಜಾಸ್ತಿ ಮಾಡಕತ್ತಿದ್ದಿ. ಹಾಂ, ನೀ ಹೇಳಿರೋದನ್ನ ನಾನು ಕೇಳ್ಬೇಕೇನ? ನಾನೇನು ಹೇಳ್ತೇನೋ ಅದನ್ನು ನೀನು ಕೇಳಬೇಕು. ಕೇಳ್ತೀಯ? ಕೇಳಲೇಬೇಕು. ಇಲ್ಲ ಅಂದ್ರೆ ನಿನ್ನ ಕೊಲ್ಲಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ನೆನ್ಪಿಟ್ಕ. ಆಯ್ತು, ಕೊಲ್ಬಾ, ಕೊಂದ ಬಿಡು. ನೀನು ಗಂಡಸಾಗಿದ್ರೆ ಚಾಕೋ ಚುಚ್ಚಿ ಕೊಲ್ಲ ನೋಡುನು. ನಾನು ಅವಾಗ ನೀನು ಗಂಡಸಂತ ನಾನು ಒಪ್ಕೋತಾನೆ. ಯಾಕೋ ಸುಮ್ಮನೆ ಇದ್ದಂಗೆ ಜಾಸ್ತಿನ ಮಾಡಕತ್ತಿದ್ದಿ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಇವತ್ತು ಸರಿ ಹೋಗ್ತಾನ, ನಾಳೆ ಸರಿ ಹೋಗ್ತಾನ, ಇವತ್ತು ಸರಿ ಹೋಗ್ತಾನ, ನಾಳೆ ಸರಿ ಹೋಗ್ತಾನ ಅಂತೇಳಿ ಇಷ್ಟು ದಿನ ನಾನು ಮುಂದೆ ದಬ್ಕೊಂತ ಬನ್ನಿ. ನನ್ನ ಸೊಸೆಗೆ ಸಮಾಧಾನ ಮಾಡಿ ಸುಮ್ಮನೆ ಇರುವ ಅಂತ ಹೇಳ್ಕೊತ ಬನ್ನಿ. ಆದರೆ ನೀನು ಕೇಳೋ ಜೈಮಂದಾಗ ಇಲ್ಲ. ನನಗೂ ಸಾಕಾಗಿ ಹೋಯ್ತು. ಇನ್ನೂ ಹೆಂಗೆ ನಾನು ಸುಮ್ಮನೆ ಇದ್ಬಿಟ್ರೆ ಮುಗಿದು ಹೋಯ್ತು. ಇಲ್ಲ, ನಾನು ಹೋಗಿ ಇದನ್ನು ತಡಿಲೇಬೇಕು. ಇಲ್ಲ ಅಂತಂದ್ರೆ ಏನಾದರೂ ಒಂದು ಆಗೇ ಬಿಡ್ತೈತಿ. ಹೋಗ್ತಾನೆ, ಇವಾಗ ಹೋಗ್ತಾನೆ. ಅವಂಗೆ ತಕ್ಕ ಪಾಠ ಕಲಿಸ್ಲೇಬೇಕು. ಆ ಕೈಯಾಗಿರೋ ಚಾಕನ ಹೆಂಗಾರ ಕಸ್ಕೊಂಡು ಆಮೇಲೆ ಅವನ ಜೊತೆ ಮಾತಾಡ್ಬೇಕು ನಾನು. ಹಿಂಗೆ ಬಿಟ್ರೆ ಆಗಂಗಿಲ್ಲ. ನಾನು ಹೋಗಲೇಬೇಕು, ನಾನು ಇದನ್ನು ತಡಿಲೇಬೇಕು. ಸುಮ್ಮನೆ ಇದ್ದಂಗಿಲ್ಲ, ಜಾಸ್ತಿನ ಮಾಡಕತ್ತಾರ. ಸುಮ್ಮನೆ ಇರಬಾರ್ದು. ಇದಕ್ಕೊಂದು ಏನಾದರೂ ಮಾಡಲೇಬೇಕು. ಇವ್ರಿಗೆ ನಾನು ಸರಿಯಾಗಿ ಪಾಠ ಕಲಿಸ್ಬೇಕು. ಸುಳ್ಳು ನಾನು ಪೊಲೀಸ್ ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿ ಕಂಪ್ಲೇಂಟ್ ಕೊಟ್ಟೇನಂತ ಹೇಳಬೇಕು. ನೋಡೋಣ ಏನು ಮಾಡ್ತಾನಂತ ಗೊತ್ತಾಗ್ತದೆ. ಇವಾಗ ಹೋಗ್ತಾನೆ. ಏನು ಮಾಡ್ತಿ ಮಾಡ, ನಾನು ನೋಡೇ ಬಿಡ್ತಾನೆ. ನಿಂದಾಗ್ತದ ನಂದಾಗ್ತದ ಅಂತ ನೋಡೇ ಬಿಡೋನು. ನನಗೂ ಸಾಕಾಗಿ ಹೋತು ಜೀವನ, ಬ್ಯಾಸ್ರು ಬಂದು ಹೋತು. ಎಷ್ಟು ದಿನ ಅಂತ ನಾನು ತಡ್ಕೊಲಿ? ಹಾಂ, ಗಂಡಿನ ಜೊತೆ ಜೀವನ ಮಾಡೋಕ್ಕೂ ಅವನ ಜೊತೆ ಮಾತಾಡೋಕ್ಕೂ ನಿನ್ನ ಪರ್ಮಿಷನ್ ನಾನು ತೊಗೋಬೇಕೇನ? ಹಾಂ, ನೀನು ನೋಡಿದ್ರೆ ನಿನ್ನ ಹೆಂಡತಿ ಜೊತೆನೂ ಮಾತಾಡ್ಬೋದು, ನನ್ನ ಜೊತೆನೂ ಬಂದು ಮಾತಾಡ್ತಿದ್ದಿ. ನಾನಾದ್ರೆ ನನ್ನ ಗಂಡನ ಜೊತೆ ಮಾತಾಡೋಕೆ ನಿನ್ನ ಪರ್ಮಿಷನ್ ನಾನು ಯಾಕೆ ತೊಗೋಬೇಕು? ಹಾಂ, ನನ್ನ ಇಷ್ಟ. ನನ್ನ ಗಂಡ ಅವನ ಜೊತೆ ನಾನು ಜೀವನ ಮಾಡಿದ್ದಾನೆ, ಅವನ ಜೊತೆ ನಾನು ಬದುಕು ನೋಡಿದ್ದಾನೆ. ಅಂಥವನ ಜೊತೆ ನಾನು ಬದುಕಬೇಕಾದ್ರೆ ನಿನ್ನನ್ನು ಯಾಕೋ ನಾನು ಕೇಳಬೇಕು? ಹಾಂ, ನಿನ್ನನ್ನು ಯಾಕೆ ನಾನು ಕೇಳಬೇಕಾ? ನೋಡು, ಇವಾಗ ಹೇಳಕತ್ತಾನೆ, ತನ್ನಗ ನೀನು ಹೆಂಡತಿ ಕರ್ಕೊಂಡು ಆ ಮನೆ ಬಿಟ್ಟು ಹೋಗು. ಇಲ್ಲ, ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಚಾಕು ಚುಚ್ಚಿ ಕೊಲ್ಲಬೇಕು ಅಂತ ಹೇಳತ್ತಿಲ್ಲ, ಚುಚ್ಚಿ ಕೊಲ್ಲು. ಅದಕ್ಕೆ ನಾನೇನು ಅಂಜಂಗಿಲ್ಲ. ಸಾಯೋದಿದ್ರೆ ನನ್ನ ಜೀವ ಇವಾಗಲೂ ಇಲ್ಲೇ ಹೋಗಲಿ, ಅದು ನಿನ್ನ ಕೈಯಿಂದಾನ. ಆ ದೇವ್ರಿಗಾದ್ರೂ ಗೊತ್ತಾಗುತ್ತಲ್ಲ ನಾನು ಆಯುಷ್ ಇಷ್ಟೇ ಐತೆ ಅಂತ ಅನ್ಕೋತಾನೆ. ಆದ್ರೆ ನಿನಗೆ ಮಾತ್ರ ನೀನು ಮಾಡಿದ ಪಾಪಕ್ಕೆ ನನ್ನ ಸೊಸೆ ಬಂದು ನಿನಗೆ ತಕ್ಕ ಪಾಠ ಕಲಿಸ್ತಾಳೆ. ನನ್ನ ಸಾಯಿಸಿದೆ ಅಂತ ಹೇಳಿ ನೀನು ಆರಾಮಾಗಿರ್ಬೋದು, ಆರಾಮಾಗಿ ಅಡ್ಡಾಡ್ಬೋದು, ಆರಾಮಾಗಿ ತಿರುಗ್ಬೋದು ಅಂತ ಅಂದ್ಕೊಂಡಿರ್ಬೋದು. ಆದ್ರೆ ನನ್ನ ಸೊಸೆ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ವಿಲ ಒದ್ದಾಡ್ಬೇಕು, ಹಂಗೆ ನೆರಳಾಡ್ಬೇಕು. ತಿನ್ನೋಕು ಉಣ್ಣೋಕು ಗತಿ ಇಲ್ದಂಗೆ ಮಾಡ್ತಾಳೆ. ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಸೊಸೆ ಅಂದ್ರೆ? ಹಾಂ, ನೋಡೋಕೆ ಸಾಫ್ಟ್ ಆಗಿರ್ಬೋದು, ನೋಡೋಕೆ ಎಷ್ಟು ಒಳ್ಳೆಕಿ, ಎಷ್ಟು ಮೃದುವಾಗಿದ್ದಾಳೆ ಅಂತ ಅನ್ಕೋಬೋದು. ಆದರೆ ಆಕೆ ಮನಸ್ಸು ಮಾಡಿದ್ರೆ ನೀನು ಒಂದು ಮೂಲ್ಯಾಗ ಕುಂದಿರ್ತಿದ್ದಿ. ಓಹೋ, ಇಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನಗೆ? ಆತಾತು, ನಾನು ನೋಡ್ತೇನೆ ನೀನು ಏನು ಮಾಡ್ತಿದ್ದಿ, ಹೆಂಗಿರ್ತಿದ್ದಿ, ಹೆಂಗೆ ಜೀವನ ಮಾಡ್ತಿದ್ದಿ ಅಂಥೇಳಿ. ನೀನು ಈ ಭೂಮಿ ಮ್ಯಾಗಿದ್ರು ಅಲ್ಲ, ಹಾಂ, ನೀನು ಸತ್ತ ಮೇಲೆ ನೀನು ಸೊಸಿ ಬಂದು ನನಗೆ ಕಾಟ ಕೊಡ್ತಾಳಂತ ನಿನಗೆ ಇದೈತಿ. ನೀ ಸತ್ತಿದ್ದಕ್ಕೆ ಗೊತ್ತಾಗಲಿಲ್ಲ ಅಂದ್ರೆ ಆಕೆ ಹೆಂಗೆ ನನಗೆ ಕಾಟ ಕೊಡ್ತಾಳು, ಆಕೆ ಹೆಂಗೆ ನನಗೆ ಶಿಕ್ಷೆ ಕೊಡ್ತಾಳು? ಹಾಂ, ನಾನು ತೊಂದರೆ ಕೊಡತ್ತಾನ ಇರ್ಬೋದು, ಆದ್ರೆ ನಿನ್ನ ಸಾವಿಗೆ ನಾನೇ ಕಾರಣ ಅಂತ ಆಕೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗ್ದಿರೋಂಗೆ ಎಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿದ್ನಿ ಅಂದ್ರೆ ಯಾರಿಗೂ ಗೊತ್ತಾಗೋಲ್ಲ. ಆ ಹರಿಹರ ಬ್ರಹ್ಮ ಬಂದ್ರೂ ಗೊತ್ತಾಗಲ್ಲ. ಹಂಗೆ ನಾನು ಒಂದು ಒಳ್ಳೆ ಉಪಾಯನ ಮಾಡಿಬಿಟ್ಟೇನೆ. ನಿನ್ನನ್ನು ಇವತ್ತು ನಾನು ಇಲ್ಲೇ ಮುಗಿಸಿಬಿಡ್ತೇನೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟ ನಿನ್ನ ಗಂಡನೂ ಮುಗಿಸ್ತಾನೆ. ಆಮೇಲೆ ಆ ನಿಮ್ಮ ಅತ್ತಿ ಮಾವ ಅನಿಸ್ಕೊಂಡಿರೋ ಮುದುಕಿನ ಅವ್ರನ್ನೂ ಮುಗಿಸ್ತಾನೆ. ಆಮೇಲೆ ಆಸ್ತಿ ಎಲ್ಲ ನಂದು. ನಿನ್ನ ಮಗ ಸೊಸಿನ ಮನೆ ಬಿಟ್ಟು ಹೊರಗೆ ಕಳಿಸ್ತಾನೆ. ಆ ಮನ್ಯಾಗ ನಾನು ರಾಜನಾಗಿ ಮೆರಿತಾನೆ. ಇಷ್ಟು ದಿನ ಮನೆ ಹಳೆಯ ಅನಿಸ್ಕೊಂಡಿದ್ದು ಹೋಗಿ ಈ ಮನೆ ಓನರ್ ಆಗ್ತಾನೆ ನಾನು. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿದ
ತಿನ್ನೋದನ್ನ ಕಲ್ಕೋ. ಅದನ್ನ ಬಿಟ್ಟು ಯಾರೋ ದುಡ್ದು ಯಾರೋ ಸಂಪಾದನೆ ಮಾಡಿರೋ ದುಡ್ಡನ್ಯಾಗ ಜೀವನ ಮಾಡ್ತಾನು. ನಾನು ಹೋಗಿಲ್ಲಿ ಅವ್ರನ್ನೆಲ್ಲ ಕೊಂದ ಆಸ್ತಿ ಎಲ್ಲ ತೊಗೋತಾನು ಅಂತ ಅಂದ್ಕೊಂಡಿಲ್ಲ. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಒಬ್ಬರು ಬೆವರು ಸುರಿಸಿ ಕಷ್ಟಪಟ್ಟು ತೊಗೊಂಡಿರೋದನ್ನ ನೀನು ನಿನ್ನೀಗ ಬೇಕು ಅಂಥೇಳಿ ಬಲವಂತವಾಗಿ ಇಸ್ಕೊಂಡ್ರೆ ಆ ದೇವರು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಮ್ಯಾಗ ದೇವ್ರು ಇರ್ತಾನೆ. ಎಷ್ಟು ದಿನ ಅಂತ ಕಣ್ಣು ಮುಚ್ಕೊಂಡಿರ್ತಾನೆ? 1 ದಿನ, 2 ದಿನ, 3 ದಿನ, 1 ತಿಂಗಳ, ಆಮೇಲೆ ಒಂದಲ್ಲ ಒಂದು ದಿನ ಆ ದೇವರು ಕಣ್ ತೆಗೆದಾಗ ನಿನಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಯಾಕೆ ಹೇಳು? ನೀನು ಮಾಡಿರೋ ಪಾಪಕ್ಕೆ ಹಂಗೆ ಹಿಂಗೆ ಸಾಯಿಸೋ ದೇವ್ರ ನೀನು ನರಳಿ ಒದ್ದಾಡಿ ಸಾಯು ಹಂಗೆ ಮಾಡ್ತಾನೆ. ಯಾಕೆ ಹೇಳು? ಯಾಕಂದ್ರೆ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ ದೇವ್ರ. ಕೆಟ್ಟವ್ರಿಗೆ ಕೆಟ್ಟದ್ದನ್ನು ತೋರಿಸ್ಯಾನ. ಅವ್ರು ಅನುಭವಿಸ್ಬೇಕು. ನರಕ ಅಂದ್ರೆ ಏನು ಅನ್ನೋದನ್ನು ತೋರಿಸಿ ಆಮೇಲೆ ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ತಾನು. ನಾನು ನಂಬಿರೋ ದೇವ್ರು. ಆಯ್ತು, ನೀನು ಕೊಲ್ಲು, ನಾನು ಕಣ್ಣು ಮುಚ್ಕೊಂಡು ನಿಂತಿರ್ತಾನೆ. ನಾನು ಆ ಹೂ ಅಂತ ಸೌಂಡ್ ಕೂಡ ಮಾಡಂಗಿಲ್ಲ, ನೆನಪಿಟ್ಕ. ಹಾಂ, ಇಷ್ಟು ಧೈರ್ಯ ಬಂದ್ಬಿಟ್ಟೈತೆ ನಿನಗೆ? ಧೈರ್ಯವಂತದಿ ಬಿಡು. ನಾನೆಲ್ಲೋ ನಿನ್ನ ಅಂಜುಗುರಿಕೆ ಅಂತ ಅನ್ಕೊಂಡ್ಬಿಟ್ಟಿದ್ನಿ. ಆದ್ರೆ ನಿನ್ನ ಧೈರ್ಯನ ಮೆಚ್ಚಲೇಬೇಕಾದದ್ದು. ಇವತ್ತು ನಾನು ನಿನ್ನನ್ನು ಸುಮ್ಮನೆ ಬಿಡಂಗೇ ಇಲ್ಲ. ಅಯ್ಯೋ, ನಾನು ಹೋಗ್ಲಿಲ್ಲ ಅಂದ್ರೆ ಅವ್ನು ಚಾಕು ಚುಚ್ಚೆ ಬಿಡ್ತಾನೆ. ನಾನು ಹುಡುಗಿ ತಡಿಬೇಕು. ಏಯ್, ನಮ್ಮ ಅತ್ತಿನ ಬಿಟ್ಬಿಡು. ನಮ್ಮ ಅತ್ತಿಗೆ ಏನು ಮಾಡಬೇಡ. ನೀನೇನಾದ್ರೂ ನಮ್ಮ ಅತ್ತಿಗೆ ಮಾಡಿದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಬಿಡು. ಅಮ್ಮ, ಅಯ್ಯೋ, ನಾನು ಚುಂಚಲ್ಲ ಅಂದ್ಕೊಂಡಿದ್ರೆ ಇವನು ಚುಂಚೆ ಬಿಟ್ಟ ಅಮ್ಮ. ಅಯ್ಯೋ, ಅತ್ತೆ, ಏನು ಮಾಡಿದೆ ನಮ್ಮ ಅತ್ತಿಗೆ? ಏನು ಮಾಡಿದೆ? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇನಿ. ನಿನ್ನನ್ನು ಇವಾಗ ಬಂದು ಪೊಲೀಸರು ಹೇಳ್ಕೊಂಡು ಹೋಗ್ತಾರೆ. ನೀನು ಎಲ್ಲಿದ್ರು ನಿನ್ನ ಬಿಡಂಗಿಲ್ಲ. ಹಾಂ. ಅಯ್ಯೋ, ನಾನೇನು ಮಾಡಿದೆ? ಮುಟ್ಟಾಗ ಚೊಚ್ಚೆ ಬಿಡ್ತಾ. ಅಯ್ಯೋ, ರಕ್ತ ಬೇರೆ ಬರಾಕತ್ತೈತಿ. ಏನು ಮಾಡಲಿ ನಾನು? ಅಯ್ಯೋ, ಈಕೆ ಬೇರೆ ಬಂದ್ಬಿಟ್ಟಾಳ. ಅದನ್ನು ನೋಡೇ ಬಿಟ್ಲು. ಏನು ಮಾಡಲಿ ನಾನು? ವೀಕ್ನೆಸ್ ಬೇರೆ ಇದ್ದಾಳ. ಅಯ್ಯೋ ದೇವ್ರ, ಈಕಿನೂ ಕೊಂದು ಬಿಡ್ಲೇನ? ನಮ್ಮ ಅತ್ತೆಗೆ ಚಾಕು ಚುಂಚಿದಿಲ್ಲ ನೀನು. ನೀವು ಸುಮ್ಮನೆ ಬಿಡಂಗಿಲ್ಲ. ನೀವು ಸುಮ್ಮನೆ ಬಿಡಂಗೇ ಇಲ್ಲ. ಇವತ್ತು ನಾನು ಸುಮ್ಮನೆ ಬಿಡಂಗಿಲ್ಲ. ಅಯ್ಯೋ ಅತ್ತೆ. ನೀನು ಜೀವಂತವಾಗಿದ್ರಲ್ಲ, ನೀನು ಪೊಲೀಸ್ನವ್ರಿಗೆ ಹೇಳೋದು. ಇಲ್ಲ ಅಂದ್ರೆ ನೀನು ಸತ್ಬಿಟ್ಟ ಯಾರು ಹೇಳ್ತಾರ? ಹೇಳೋದಕ್ಕೆ ಯಾರೂ ಇರಂಗಿಲ್ಲ. ಏನು ಮಾಡ್ಬೇಕು ಅನ್ಕೊಂಡಿ? ನಿನ್ನ ಏನು ಮಾಡ್ಬೇಕಂತ ಅನ್ಕೊಂಡು ಅತ್ತೆಗೆ ನೋಡಿದ್ರೆ ಚಾಕು ಚುಂಚಿದಿ. ಈಗಿಲ್ಲೇ ನನಗೆ ಚುಂಚಿ ಕೊಲ್ತೀನಿ ಅನ್ನತ್ತಿದಿ. ಸುಮ್ಮನೆ ಇರಕ. ನಾನೇನು ಅತ್ತೆ ಅಲ್ಲ ನೆನ್ಪಿಟ್ಕ. ಏನು ಮಾಡಿದ್ರು ನಮ್ಮ ಅತ್ತೆ ನಿನಗೆ? ಏನು ಮಾಡಿದ್ರು? ಅವ್ರಿಗೆ ಯಾಕೆ ನೀನು ಹಿಂಗೆ ಮಾಡಿದೆ? ಯಾಕೆ ಅವ್ರಿಗೆ ಚಾಕು ಚುಚ್ಚಿದಿ? ಅವರು ಏನು ತಪ್ಪು ಮಾಡಿದ್ರು? ಅವರು ಹುಡ್ದಾಗಿಂದ ಕಷ್ಟನ ಪಟ್ಕೊತ ಬಂದಾರ. ಈಗೂ ಅತ್ತೆ ಕಾಲಾಗಿಂದನೂ ಎಷ್ಟೆಲ್ಲ ಕಷ್ಟಪಟ್ಕೊತ ಬಂದಾರ. ಈಗ ಸ್ವಲ್ಪ ದಿನ ಅವರು ಆರಾಮಿರಕ್ಕೆ ನೀನು ಬಿಡಲಿಲ್ಲಲ್ಲ. ಅವ್ರ ಜೀವದ ಜೊತೆಗೆ ಆಟ ಆಡ್ಬಿಟ್ಟು ನಿನ್ನ ಕೈ ಮುಗಿತಾನೆ. ನನಗೇನು ಮಾಡಬೇಡ. ಅತ್ತೆ ನಾನು ಉಳಿಸ್ಬೇಕು. ನನ್ನ ಜೊತೆ ಬಂದು ಅತ್ತೆನ ದವಾಖಾನಿಗೆ ಹಾಕುವಂತ ಬಾ. ನಾನು ಯಾರಿಗೂ ಹೇಳಂಗಿಲ್ಲ ನೀನು ಚುಚ್ಚಿದೆ ಅಂತೇಳಿ. ಅತ್ತೆನ ದವಾಖಾನಿಗೆ ಕರ್ಕೊಂಡು ಹೋಗೋನು ಬಾ. ನಿನ್ನ ಕೈ ಮುಗಿತೀನಿ ಪ್ಲೀಸ್ ಚಿಕ್ಕಪ್ಪ, ಪ್ಲೀಸ್. ನಾನೇನು ಮಾಡೀನಿ? ನನಗೆ ಗೊತ್ತಾಗಲ್ತು. ನಾನು ಹಂಗಿಲ್ಲೇ ಚಾಕು ಹಾಕ್ಬಿಟ್ಟ. ನನಗೆ ಆಶ್ಚರ್ಯ ಆಗತೈತಿ. ಈಕೆ ನೋಡ್ರೆ ಪೊಲೀಸವ್ರು ಬರ್ತಾರಂತಾಳು. ನಾನು ಯಾರಿಗೂ ಏನು ಹೇಳಂಗಿಲ್ಲ ಅಂತಾಳು. ಏನು ಮಾಡಲಿ? ಈಗಿನೂ ಕೊಂದೇ ಬಿಡ್ತಾನ ಅಂದ್ರೆ ನಾನು ಯಾರ ಕೈಗೂ ಸಿಗಂಗಿಲ್ಲ. ಈಕೆಲ್ಲ ಸಾಯಲಿಲ್ಲ ಅಂದ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ಮತ್ತು ಸಾಯೋ ತನಕ ಜೈಲಿನಾಗ ಇರ್ಬೇಕಾಗತ್ತೆ. ಇಲ್ಲ, ಈಕಿನ ಸಾಯಿಸಿ ನಾನು ಇಲ್ಲಿಂದ ಹೊರಟೋಗ್ಬೇಕು. ಈ ಚಾಕು ತೊಗೊಂಡು ಇದ್ರಾಗ ಸಮುದ್ರದಾಗ ಬಿಸಾಕ್ಬೇಕು. ಯಾರಿಗೂ ಕೈಗೆ ಸಿಗದಂಗೆ. ಅದು ನಾ ಸಾಯೋವರೆಗೂ ಇದು ಯಾರ ಕೈಗೂ ಸಿಗಬಾರ್ದು. ಹಾಂ, ಈಗಿನೂ ಮುಗಿಸ್ಬಿಡ್ತಾನೆ. ಸುಂದ್ರಿ ಇಲ್ಲಿಂದ ಹೋಗು ಸುಂದ್ರಿ. ನಿಂಗೇನಾದರೂ ಮಾಡೋಕ್ಕಿಂತ ಮುಂಚೆ ಹೋಗು ಸುಂದ್ರಿ. ನೀನು ಬದುಕಿರ್ಬೇಕು. ನೀನಿನ್ನೂ ಬಾಳ್ಬೇಕಾದವಳು ಸುಂದ್ರಿ. ಇಲ್ಲಿಂದ ಹೊರಟೋಗು ಮಗಳ. ನೀನಿಲ್ಲಿರ್ಬೇಡ. ನಾನು ಹೆಂಗೋ ಸಹಾಯಕತ್ತೀನಿ. ಇಷ್ಟಪಟ್ಟ ಪ್ರೀತಿ ಮಾಡಿದವ ಅವ ಈಗ ಅವನ ಕೈಯಿಂದ ಸಹಾಯ ಆಗತ್ತನ. ನಂದು ಇಲ್ಲಿಗೇ ಐತಿ. ನೀನು ಹೋಗವ ಮಗಳ, ಹೋಗು. ಇಲ್ಲ ಅತ್ತಿ, ನಾನು ನಿಮ್ಮನ್ನೊಬ್ಬರನ್ನ ಬಿಟ್ಟು ಹೋಗಂಗಿಲ್ಲ.